ಶಿಕ್ಷಕರು ಮಕ್ಕಳನ್ನು ತಿದ್ದಿ ಬುದ್ಧಿ ಸರಿದಾರಿಯಲ್ಲಿ ನಡೆಸ್ತಕ್ಕಂಥ ದೇವರಿಗೆ ಸಮಾನವಾದಂತಹವರು ಅಂತ ನಾವೆಲ್ಲರೂ ಗುರುಗಳನ್ನು ಪೂಜಿಸ್ತೀವಿ. ಆದರೆ ಇಲ್ಲೊಬ್ಬ ಶಿಕ್ಷಕಿ, ಈಕೆಯನ್ನು ಶಿಕ್ಷಕಿಯ ಅಥವಾ ರಾಕ್ಷಸಿಯ ಅನ್ನುವಂತಹ ಪ್ರಶ್ನೆ ಮೂಡುವಂತೆ ತರಗತಿಯಲ್ಲಿ ನಡ್ಕೊಂಡಿದ್ದಾರೆ. ಇವರೇನು ಶಿಕ್ಷಕರ ರಾಕ್ಷಸರ ಅಂತ ಪ್ರಶ್ನೆ ಮೂಡುತ್ತೆ. ವಿದ್ಯಾರ್ಥಿಯೊಬ್ಬ ಹೋಮ್ವರ್ಕ್ ಮಾಡಿಲ್ಲ ಅಂತ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಬಾಸುಂಡೆ ಬರುವಂತೆ ವಿದ್ಯಾರ್ಥಿಗೆ ಥಳಿಸಿದ್ದಾರೆ ಶಿಕ್ಷಕಿ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ವೀಣಾ ಸ್ಕೂಲ್ನಲ್ಲಿ ನಡೆದಿರೋ ಘಟನೆ. ಶಿಕ್ಷಕಿ ಆಂಗ್ಲಿನ್ ಎಂಬುವರಿಂದ 4ನೇ ಕ್ಲಾಸ್ ವಿದ್ಯಾರ್ಥಿಗೆ ಈ ರೀತಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಬಾಸುಂಡೆ ಬರೋ ರೀತಿಯಲ್ಲಿ ಹೊಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ಕೈಯಲ್ಲಿ ಕೋಲೆ ಹಿಡ್ಕೊಳ್ಳಲ್ಲ, ಹೊಡೆಯೋ ಹಂಗೆ ಇಲ್ಲ, ಮಕ್ಕಳನ್ನ ಗದರಿಸೋ ಹಾಗೂ ಇಲ್ಲ, ಪ್ರೀತಿಯಿಂದ ಕೆಲಸ ಮಾಡಿಸ್ಬೇಕು ಮಕ್ಕಳ ಹತ್ರ ಅಂತ ಹೇಳ್ತಾರೆ. ಇವರು ಹಿಡಿದು ಹೊಡೆದು ಆ ಮಗುಗೆ ಬಾಸುಂಡೆ ನೋಡಿ, ಈ ತರ ರಕ್ತ ಎಲ್ಲ ಹೆಪ್ಪಗಟ್ಬಿಟ್ರೆ ಜ್ವರ ಬಂದ್ಬಿಡುತ್ತೆ ಮಕ್ಕಳಿಗೆ. ನೀನು ಹೇಳ್ಬೇಕು ಮೇಗು, ಮನುಷ್ಯ ಕೇಳ್ತಾರ ಮಗ. ಒಂದ್ ನಿಮಿಷ ಕಾಲ್ ತೋರ್ಸಮ್ಮ. ಈಗ ಎಂತ ಪೇರೆಂಟ್ಸ್ ಇದ್ರು ನೋಡಿ, ಇದೇ ತಿಂಗಳು 10ನೇ ತಾರೀಕಿನಂದು ಇದೇ ತಿಂಗಳು ನಡೆದಿರ್ತಕ್ಕಂಥ ಘಟನೆ ಇದು. ಅದೀಗ ಬೆಳಕಿಗೆ ಬಂದಿದೆ. ಪಾಪ ಆ ಮಗುಗೆ ಹೆದರಿಸಿರೋದು ಯಾವ ರೀತಿ ಗೊತ್ತಾ? ಮನೆಯಲ್ಲಿ ಹೇಳಿದ್ರು ಬಿಡಲ್ಲ ಅಂತ. ಇದೇ ತಿಂಗಳು 10ನೇ ತಾರೀಕು ಆ ಬಾಲಕನಿಗೆ ಹೊಡೆದಿರೋದು ಟೀಚರ್. ಹಲ್ಲೆ ವಿಚಾರ ಮನೆಯಲ್ಲಿ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತ ಬೆದರಿಕೆ ಹಾಕಿರೋದು. ವಿದ್ಯಾರ್ಥಿನಿಗೆ ಬೆದರಿಕೆ ಹುಟ್ಟಿದ್ದ ಶಿಕ್ಷಕಿ ಆಂಗ್ಲಿನ್ ವಿಚಾರ ತಿಳಿದ ಬಳಿಕ ದೂರು ದಾಖಲಿಸಿದ್ದಾರೆ. ಈಗ ವಿದ್ಯಾರ್ಥಿಯ ತಾಯಿ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. FIR ದಾಖಲಿಸಿ ನಂದಿನಿ ಲೇಔಟ್ ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದಾರೆ. ಆಂಗ್ಲಿನ ಹಾಗೂ ವೀಣಾ ಶಾಲೆ ವಿರುದ್ಧ FIR ಆಗಿದೆ. ವೀಣಾ ಸ್ಕೂಲ್ ಮೇಲೂ FIR ಆಗಿದೆ, ಆ ಟೀಚರ್ ಮೇಲೂ ಆಗಿದೆ. ಹಲ್ಲೆ ವಿಚಾರವನ್ನು ತಿಳಿದು ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡಿದೆ ಶಾಲೆ. ಹೇಳ ಸರ್, ಹೇಳು. ಇಲ್ಲ ನಮ್ಮ ತಮ್ಮ ಇರ್ಲಿ ಸರ್, ಇದೆಲ್ಲ ಏನ್ ಅಲ್ಲ. ಒಂದ್ ಮಾತು ಹೇಳಿ, ಫ್ರೈಡೇನ ಸಾಟರ್ಡೆ ಹೊಡೆದಿರೋದು ಇನ್ನೂ ಇದೆ ಅಂದ್ರೆ. ಈ ಹಲ್ಲೆ ಮಾಡಿರುವಂಥ ಘಟನೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಮಗುವಿನ ಮೇಲೆ ಹಲ್ಲೆ ಮಾಡಿದಂಥ ಕಾರಣಕ್ಕಾಗಿ ಅವರ ಪೋಷಕರು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಟ್ಟಿದ್ದು, ಆ ದೂರಿನ ಆಧಾರದ ಮೇಲೆ ಶಿಕ್ಷಕಿಯ ವಿರುದ್ಧ FIR ಕೂಡ ಆಗಿರುವಂಥದ್ದು. ಯಾವ ಕಾರಣಕ್ಕಾಗಿ ಮಗುವಿನ ಮೇಲೆ ಶಿಕ್ಷಕಿ ಹಲ್ಲೆ ಮಾಡಿದ್ರು ಅನ್ನುವಂಥದ್ದಕ್ಕೆ ಮಾತಾಡಲಿಕ್ಕೆ ಮಗುವಿನ ತಾಯಿ ನನ್ನ ಜೊತೆ ಇದ್ದಾರೆ. ಯಾವ ಕಾರಣಕ್ಕಾಗಿ ಮಗುವಿನ ಮೇಲೆ ಹಲ್ಲೆ ಮಾಡಿದ್ರು? ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳಿ ಹೊಡೆದಿದ್ದಾರೆ ಸರ್. ಬರೀ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಎಷ್ಟಿಂದ ಈ ರೀತಿ ಇದು ಮಾಡ್ತಾರೆ ಸರ್? ಅವರು 2-3 ಮಂತ್ಸಿಂದ ಅವರು ಡೈಲಿ ಇದೇ ಥರ ಟಾರ್ಚರ್ ಮಾಡ್ತಾ ಇದ್ದಾರಂತೆ. ಇವ್ರು ನನಗೆ ಹೇಳಿಲ್ಲ, ನೀವು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನೀವು ಗ್ರೂಪಲ್ಲಿ ಹಾಕಿ ನಮಗೆ ಕಾಲ್ ಮಾಡಿ ನಮಗೆ ಹೇಳಿ, ನಿಮ್ಗೆ ಅಧಿಕಾರ ಇಲ್ಲ ನನ್ನ ಮಗನಿಗೆ ಈ ಲೆಕ್ಕಕ್ಕೆ ಕೊಡಿಯೋಷ್ಟು. ಅವ್ರು ಬರೀ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಲೆಕ್ಕಕ್ಕೆ ಆ ಥರ ಹೊಡೆದಿದ್ದಾರೆ ಸರ್. ಏನಾಗಿದೆ ಸರ್? ಫುಲ್ಲು ಒಂದೇ ಜಾಗದಲ್ಲಿ ಕೋಲಿಂದ 6-7 ಹೊಡೆದಿದ್ದಾರೆ. ಫುಲ್ಲು ಬ್ಲ್ಯಾಕು, ನೀಲಿ, ಕೆಂಪು ಆಗಿಬಿಟ್ಟಿದೆ ಮೈ ಫುಲ್ಲು ಅಂತ. ನಾವು ಆ್ಯಕ್ಚುಲಿ ಅದು 3 ಡೇಸ್ಗೆ ನೋಡಿರೋದು. ನನ್ನ ಮಗ ಹಾಸ್ಟೆಲಲ್ಲಿ ಇರ್ತಾನೆ. ನಾನು 3 ಡೇಸ್ಗೆ ನೋಡಿರೋದು. ನಾವು ಆವಾಗೇ ಈ ಲೆಕ್ಕಕ್ಕಿದೆ ಅಂದರೆ ನನ್ನ ಮಗನಿಗೆ ಯಾವ ಥರ ಹೊಡೆದಿರ್ಬೋದು. ನನ್ನ ಮಗನಿಗೆ ಆವತ್ತು ಹೊಡೆದಿರೋ ದಿನ ನನ್ನ ಮಗನಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಅವ್ನ ಮೆಂಟಲಿ ಅವ್ನಿಗೆ ಇವಾಗ ಯಾವ ಥರ ಪರಿಣಾಮ ಬಿದ್ದಿರ್ಬೋದು ಅಂತ. ಮೇಡಮ್, ಇದಲ್ಲದೆ ಆಡಳಿತ ಮಂಡಳಿ ಕೇಳಿದಾಗ ಏನು ಹೇಳ್ತಾರೆ? ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು ಅಂತ? ಆಡಳಿತ ಮಂಡಳಿ ಅಂದರೆ ಅದೇ ಸ್ಕೂಲ್ ಅವರು ಸರ್. ಸ್ಕೂಲ್ ಅವರು ಅವ್ರಿಗೇನು ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಅವರು. ಅದರಲ್ಲಿ ಒಬ್ರು ಹೇಳ್ತಾರೆ ಸಾರಿ, ಇನ್ನೊಂದು ಯಾರೋ 2-3 ಜನ ಹೆಣ್ಮಕ್ಳಿದ್ದಾರೆ. ಎಷ್ಟು ರಾಂಗ್ ಆಗಿ ಮಾತಾಡ್ತಾರೆ ಅಂದರೆ ಅವ್ರಿಗೇನು ಸಂಬಂಧ ಇಲ್ಲ ಆ ಥರ. ಮೇಡಮ್, ಈ ನಿಮ್ಮ ಮಗುವಿನ ಮೇಲೆ ಹಲ್ಲೆ ಮಾಡದಂತ ಟೀಚರ್ಸ್ ಯಾವ ಸಬ್ಜೆಕ್ಟ್ ಮಾಡ್ತಾರೆ ಮತ್ತೆ ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರೆ ಅಂತ ಕೇಳಿದಾಗ ಏನು ವಿಚಾರ? ಅವನು ಇಂಪ್ರೂವ್ ಆಗಲಿ ಅಂತ ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ಇಂಪ್ರೂವ್ ಆಗಕ್ಕೆ ಈ ಥರ ಹೊಡಿತಾರ ಯಾರಾದರೂ? ಸರ್ ಎಲ್ಲ ಮಕ್ಕಳಿಗೂ ಇಲ್ಲಿಗೆ ಹೊಡೆದ್ರೆ ನನ್ನ ಮಗನಿಗೆ ಮಾತ್ರ ಇಲ್ಲಿ ಕಾಲ್ಗೆ ಆ ಥರ ಎಲ್ಲ
ಒಂದೇ ಜಾಗಕ್ಕೆ 7-8 ಕೋಲಿಂದ ಸರ್, ಕೋಲಿಂದ ಹೊಡೆದಿದ್ದಾರೆ. ಆಡಳಿತ ಮಂಡಳಿ ಅಂದರೆ ಶಾಲಾ ಆಡಳಿತ ಮಂಡಳಿ ಪ್ರಿನ್ಸಿಪಾಲ್ಸ್ ಏನು ಹೇಳ್ತಾರೆ ಸರ್? ಪ್ರಿನ್ಸಿಪಲ್ಲು, ಸ್ಪೆಷಲಿ ಪ್ರಿನ್ಸಿಪಲ್ ಎಷ್ಟು ನೆಗೆಟಿವ್ ಆಗಿ ಥಿಂಕಿಂಗ್ ಇದೆ ಅಂದರೆ ಅವ್ರದ್ದು, ಅವ್ರ ಸಂಬಂಧನೇ ಇಲ್ಲ ಅನ್ನೋ ಥರ. ಏಜ್ ಆಗಿದೆ ಅವಮ್ಮಂಗೆ, ಏನಾದರೂ ಅಂದರೆ ಬೇರೆಯವ್ರು ಹೇಳ್ತಾರೆ ಅವ್ರಿಗೆ ಏಜ್ ಆಗಿದೆ ರೀ, ಅವ್ರು ಹೆಂಗೆ ರೀ, ಏಜ್ ಆಗಿದ್ರೆ ನೀವು ತೆಗೀರಿ, ಮಕ್ಕಳ ಜೀವನ ಇದು, ಏಜ್ ಆಗಿದ್ರೆ ನೀವು ಮೇಂಟೆನೆನ್ಸ್ ಮಾಡೋಕ್ಕೆ ಬರ್ತಿಲ್ಲ, ನೀವು ತೆಗೀರಿ. ಅವ್ರಿಗೇನು ಸಂಬಂಧ ಇಲ್ಲ ಸರ್. HR ನಾನು ಕಾಲ್ ಮಾಡಿ, ನನ್ನ ಹತ್ರ ಅವ್ರು ಮಾತಾಡಿರೋ ರೆಕಾರ್ಡಿಂಗ್ ಇದೆ, HR ಮಾತಾಡಿರೋದು. ಅವ್ರಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ. ಅಂದರೆ ಏನು ಮಾಡೋದಮ್ಮ, ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಇವು ಲೆಕ್ಕ ಅವ್ರದ್ದು. ಮೇಡಮ್, ಇನ್ನೊಂದು ನಿಮ್ಮ ಮೇಲೂ ಕೂಡ ಅಲಿಗೇಷನ್ ಮಾಡ್ತಾ ಇದ್ರು, ಬಾಯಿಗೆ ಬಂದಂಗೆ ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ಹಾಗಾಗಿ ನಾವು ಕೂಡ ಈ ರೀತಿ ಪರಿಸ್ಥಿತಿ ಮಾಡಬೇಕಾಗಿ ಬಂತು ಅನ್ನೋ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ. ಅರ್ಥ ಆಗಲಿಲ್ಲ. ನಿಮ್ಮ ಮೇಲೆ ಅವರು ಬೈದ್ರು ಅಂತೇಳಿ ಅಲಿಗೇಷನ್. ಸರ್ ಒಂದು ಮಾತು, ನನ್ನ ಮಗನಿಗೆ ದನ್ನು ಕೊಡ್ದಂಗೆ ಹೊಡೆದಿದ್ದಾರಲ್ಲ, ಇವ್ರಿಗೆ ಬೈದ ಏನು ಮುದ್ದು ಮಾಡ್ತಾರ ಯಾವ್ದಾದ್ರು ಪೇರೆಂಟ್ಸ್ಗಳು? ಹೊಟ್ಟೆಗೆ ಏನು ತಿಂತೀಯಮ್ಮ ಅಂತ ಯಾವನು ಬೈಯಲ್ವಾ ಸರ್? ನಾವು ಬೈದಿದ್ದೀವಿ ಸರ್, ಇನ್ನೊವ್ರ ಪೇರೆಂಟ್ಸ್ ಅವರು ಹೊಡಿತಿದ್ರು. ನನ್ನ ಮಗನಿಗೆ ನಾಯಿ ಥರ ಹೊಡಿಬೇಕಾದ್ರೆ ನೀನು ಮನುಷ್ಯತ್ವ ಸತ್ತೋಗಿತ್ತಾ? ನಿನಗೆ ಬೈದಿರೋದು ಮಾತ್ರ ಗೊತ್ತಾಯಿತು, ನಿನಗೆ ಇಷ್ಟು ದೊಡ್ಡವಳಾಗಿ ನಿನಗೆ ಅಷ್ಟು ಕಷ್ಟ ಆಯಿತು ನಿನಗೆ ಬೈದಿರೋದು. ನನ್ನ ಮಗು 10 ಇಯರ್ಸ್ ಮಗು ಆ ಥರ ಹೊಡೆದಿದ್ರಲ್ಲ, ಆವಾಗ ನಿಮ್ಮ ಮನುಷ್ಯತ್ವ ಸತ್ತೋಗಿತ್ತಾ ನಿಮ್ಮದು? ಬೈದಿರೋದು ಇವ್ರಿಗೆ ಅಷ್ಟೊಂದು ಕಷ್ಟ ಆಯಿತು, ನನ್ನ ಮಗನಿಗೆ ಹಂಗೆ ಹೊಡೆದಿರೋ ನಮ್ಗೆ ಯಾವ ಥರ ಕರಳು ಚೂರು ಕಂದಿರಬಾರ್ದು. ನಂದು ಒಂದು ಮಗು ಡೆತ್ ಆಗಿದೆ, ಇರೋದು ಇದು ಒಂದೇ ಮಗ, ನಮಗೆ ಯಾವ ಲೆಕ್ಕ ಕಷ್ಟ ಆಗಿರ್ಬೋದು. ಇವಾಗೆಲ್ಲ ನೋಡ್ತೀರಾ ನೀವು, ಇಂದು ಮೊನ್ನೆನೇ ಒಂದು ಮಗು 3rd ಫ್ಲೋರಿನ 4th ಫ್ಲೋರ್ಲಿಂದ ಆರಿ ಸತ್ತೋಗಿದೆ ಸ್ಕೂಲಲ್ಲೇ. ಆ ಥರ ಆದರೆ ಏನು ಮಾಡ್ತೀರಾ ಮೇಡಮ್? ಈಗ ಶಿಕ್ಷಕಿ ವಿರುದ್ಧ ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ನೀವು BO ಆಫೀಸ್ ಕೂಡ ಬಂದಿರೋ? ಸರ್ ಬಂದಿದ್ದೀವಿ, ಇನ್ನೂ ಸರ್ ಬಂದಿಲ್ಲ ಅಂತೆ. ಇವಾಗ ಇದ್ದಾರೆ, ಬಟ್ ಎಲ್ಲಿದ್ದಾರೋ ಗೊತ್ತಿಲ್ಲ. ಇವಾಗ ಇವ್ರು ಏನು ಆ್ಯಕ್ಷನ್ ತೊಗೋತಾರೆ ನೋಡೋಣ. ನನ್ನ ಮಗನ ಲೈಫ್ ಪ್ರಶ್ನೆ. ನಂದು ಒಂದೇ, ಅವ್ರ ಟೀಚರ್ ಜೈಲ್ಗೆ ಹೋಗಬೇಕು, ಸ್ಕೂಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು, ನನ್ನ ಮಗನ ನ್ಯಾಯ ಬೇಕು, ಇಷ್ಟೇ. ಯಾಕಂದರೆ ಇವತ್ತು ನನ್ನ ಮಗನ ಜೊತೆ ಆಗಿದೆ, ಮತ್ತು ಇನ್ನೂ ಆಗಲ್ಲ ಅಂತ ಏನು ಗ್ಯಾರಂಟಿ? ಆಮೇಲೆ ಈ ಸ್ಕೂಲ್ ಮ್ಯಾನೇಜ್ಮೆಂಟೇ ಸರಿಯಾಗಿಲ್ಲ, ಅದು ಇವ್ರು ಧ್ಯಾನ ಕೊಡಬೇಕು. ಇದು ಪೋಷಕರ ಮಗುವಿನ ತಾಯಿ ಹೇಳುವಂಥದ್ದು. ಕೇವಲ ಹೋಮ್ವರ್ಕ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನನ್ನ ಮಗನ ಮೇಲೆ ಶಿಕ್ಷಕಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ನಾನು ದೂರು ಕೊಟ್ಟಿದ್ದೇನೆ. ಆಡಳಿತ ಮಂಡಳಿ ಯಾವುದೇ ರೀತಿಯ ಕ್ರಮಗಳನ್ನು ಶಿಕ್ಷೆಯ ಮೇಲೆ ಕೈಗೊಂಡಿಲ್ಲ. ಹಾಗಾಗಿ ಸದ್ಯ BO ಆಫೀಸಿಗೆ ಬಂದಿದ್ದು, ಅಲ್ಲೂ ಕೂಡ ದೂರು ಕೊಟ್ಟು ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ರೈಟ್, ಇಲ್ಲಿ ತನಕ ಆ ವಿದ್ಯಾರ್ಥಿಯ ತಾಯಿ ಮಾತನಾಡಿದ್ದನ್ನು ತಾವು ಗಮನಿಸ್ತಾ ಇದ್ರಿ. ಅವ್ರು ಏನೇನು ಹೇಳಿದ್ರು ಅಂತನ್ಬಿಟ್ಟು. ಇರ್ಬೋದು ಎಂಥವ್ರಿಗೂ ಮಗನಿಗೆ ಹೊಡೆದಾಗ ಅಪ್ಪ ಅಮ್ಮ ನಾವೇ ಹೊಡೆಯಲ್ಲ, ಇವ್ರು ಯಾರು ಹೊಡೆಯೋಕ್ಕೆ ಅಂತಕ್ಕಂಥ ಸಿಟ್ಟು ಬರುತ್ತೆ, ಹಾಗಾಗಿ ನಾನು ಬೈದೆ ಅಂತ ಹೇಳ್ತಾರೆ. ಬಟ್ ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಏನಾದರೂ ಶಿಕ್ಷೆ ಆಗಬೇಕು ಅಂತನ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಭಾರಿ ಪ್ರಯತ್ನ ಪಟ್ಟಿದ್ದಾರೆ ಆ ತಾಯಿ ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ಮಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, BO ಕಂಪ್ಲೇಂಟ್ ಮಾಡಿದ್ದಾರೆ. ಏನಾದರೂ ಕ್ರಮ ಆಗಿದೆಯಾ ಇಲ್ವಾ? ನನ್ನ ಪ್ರಕಾರ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಇದನ್ನು ಅಂತ. ಖಂಡಿತವಾಗ್ಲೂ ಅರವಿಂದ್, ಆದರೆ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭ ವಿಚಾರವನ್ನು ಇಟ್ಕೊಂಡು ಆಡಳಿತ ಮಂಡಳಿಯ ಬಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪೋಷಕರಿಗೆ ಸರಿಯಾದ ರೆಸ್ಪಾನ್ಸ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲು ಮಾಡಿರುವಂಥದ್ದು. ಶಿಕ್ಷಕಿ ಮತ್ತು ಶಾಲೆಯ ವಿರುದ್ಧ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. FIR ಆದರೂ ಕೂಡ ಶಿಕ್ಷಕಿ ಮತ್ತು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಗುವಿನ ತಾಯಿ ಲಕ್ಷ್ಮಿ ಎಂಬುವರು BO ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಮೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅಲ್ಲೂ ಕೂಡ ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರು ಕೊಡಲಿಕ್ಕೆ ಈಗಾಗಲೇ ಮಗುವಿನ ತಾಯಿ ಬಂದು ಕೂತಿರುವಂಥದ್ದು. ದೂರು ಕೊಟ್ಟಾದ ಬಳಿಕ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ನಾನು ಮುಂದಿನ ರೀತಿಯ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕಳೆದ ಅಂದರೆ ಆ ಮಗುವಿನ ತಾಯಿ ಮಹಾರಾಷ್ಟ್ರದಲ್ಲಿರುವಂಥ ಕಾರಣಕ್ಕಾಗಿ ಆತನ ಮೇಲೆ ಹೊಡೆದಿರುವಂಥ ವಿಚಾರ 3 ದಿನಗಳ ಆದ ಬಳಿಕ ಬಂದು ನೋಡಿದ್ರು ಕೂಡ ಆ ಮಗುವಿನ ಮೈ ಮೇಲೆ ಬಾಸುಂಡೆ ಹಾಗೆ ಇತ್ತು. ನಾವು 3 ದಿನ ಬಂದು ನೋಡಿದ್ರೂ ಕೂಡ ಅದೇ ರೀತಿಯಾಗಿತ್ತು. ಅಂದರೆ ಆರಂಭದ ದಿನಗಳಲ್ಲಿ ಯಾವ ರೀತಿ ಹೊಡೆದಿದ್ರು ಅನ್ನುವಂಥದ್ದು ಮತ್ತು ಅದರಿಂದ ನನ್ನ ಮಗ ಯಾವ ರೀತಿ ನೋವನ್ನು ಅನುಭವಿಸಿದ್ದಾನೆ, ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂಥ ಒತ್ತಾಯವನ್ನು ಅವರ ತಾಯಿ ಮಾಡ್ತಿರುವಂಥದ್ದು. ಜೊತೆಗೆ ಶಿಕ್ಷಕರಿಗೆ
ಇವರು ಮಗುವಿನ ತಾಯಿ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಅನ್ನುವಂಥ ಆರೋಪವೂ ಕೂಡ ಇತ್ತು. ಅದರ ಬಗ್ಗೆ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾನೊಬ್ಬ ತಾಯಿಯಾಗಿ ಮಗುವಿನ ಮೇಲೆ ಹೊಡೆದಿರುವಂಥ ವಿಚಾರವನ್ನು ನೋಡಿಕೊಂಡು ನನಗೆ ಸಾಮಾನ್ಯವಾಗಿ ಅವರ ಮೇಲೆ ಕೋಪ ಬಂತು, ಆ ಕಾರಣಕ್ಕಾಗಿ ನಾನು ಮಾತನಾಡಿರೋದು ನಿಜ ಅನ್ನುವಂಥ ಸ್ಪಷ್ಟನೆಯನ್ನು ಮಗುವಿನ ತಾಯಿ ಲಕ್ಷ್ಮಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು. ಅರವಿಂದ್. ರೈಟ್, ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನೋಡೋಣ, ಇವಾಗ BEO ಕಂಪ್ಲೇಂಟ್ ಮಾಡ್ತೀವಿ ಅಂದರೆ BEO ಅವರು ಮ್ಯಾನೇಜ್ಮೆಂಟ್ ಹೇಳ್ಬೋದು, ಯಾಕೆಂದರೆ ಪ್ರೈವೇಟ್ ಸ್ಕೂಲ್ ಆಗಿರೋದ್ರಿಂದ ನೇರವಾಗಿ BEO ಕ್ರಮ ತೊಗೊಳಕ್ಕೆ ಬರಲ್ಲ. ಮ್ಯಾನೇಜ್ಮೆಂಟ್ ಅವ್ರ ಗಮನಕ್ಕೆ ತಂದು ಅವರು ಕ್ರಮ ತಗೊಳ್ಳಿ ಅಂತ ಹೇಳಿ ಏನು ಮಾಡ್ತಾರೆ ಅಂತ ನೋಡೋಣ.